ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸಸ್ಯ ವರ್ಗಗಳೆಲ್ಲ ಪಂಚಭೂತಗಳಿಂದ ಏರ್ಪಟ್ಟ ಸಚೇತನಗಳು ಎಂಬುದನ್ನು ಭೃಗುವು ಭರದ್ವಾಜನಿಗೆ ತಿಳಿಸಿದುದು ಎಂಬ 182ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಭರದ್ವಾಜನು ಭೃಗುವನ್ನು ಕುರಿತು, ಓ ಮಹಾತ್ಮ, ಬ್ರಹ್ಮನು ಅನೇಕ ಸಹಸ್ರ ಭೂತಗಳನ್ನು ಅಂದರೆ ಪ್ರಾಣಿಗಳನ್ನು ಸೃಷ್ಟಿಸಿದಾಗ ಅವನಿಂದ ಮೊದಲು ಸೃಷ್ಟಿಸಲ್ಪಟ್ಟು ಲೋಕಗಳನ್ನೆಲ್ಲ ವ್ಯಾಪಿಸಿರುವ ಭೂಮಿ ಮೊದಲಾದ 5 ಧಾತುಗಳಿಗೆ ಮಾತ್ರವೇ ಮಹಾಭೂತಗಳೆಂಬ ಹೆಸರು ಬಂದುದೇಕೆ? ಅದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಭೃಗುವು, ಭರದ್ವಾಜ, ಸೃಷ್ಟಿಸಲ್ಪಟ್ಟವುಗಳೆಲ್ಲ ಭೂತಗಳೇ ಆಗಿದ್ದರೂ ಅವುಗಳಲ್ಲಿ ಮಿತಿಯಿಲ್ಲದ ವ್ಯಾಪ್ತಿ ಉಳ್ಳವುಗಳಿಗೆ ಮಹತ್ತೆಂಬ ಶಬ್ದವು ಸಲ್ಲುವುದು. ಈ ಕಾರಣಕ್ಕಾಗಿ ಮೊದಲನೆಯ 5 ಧಾತುಗಳಿಗೂ ಮಹಾಭೂತಗಳೆಂದು ಹೆಸರು. ಆ ಪಂಚಮಹಾಭೂತಗಳಲ್ಲಿ ಪ್ರಾಣಿಗಳ ಶರೀರದಲ್ಲಿ ನಡೆಯುವ ಚೇಷ್ಟೆಯೇ ವಾಯು, ಪ್ರಾಣಿ ಶರೀರದಲ್ಲಿರುವ ಅವಕಾಶವು ಅಥವಾ ಬಯಲು ಪ್ರದೇಶವು ಆಕಾಶವು, ದೇಹದಲ್ಲಿರುವ ಉಷ್ಣವೇ ಅಗ್ನಿ, ಅದರಲ್ಲಿರುವ ದ್ರವಾಂಶವೇ ನೀರು, ದೇಹದೊಳಗಿನ ಗಟ್ಟಿ ಭಾಗಗಳು ಎಂದರೆ ಅಸ್ಥಿ ಮಾಂಸಾದಿಗಳೇ ಭೂಮಿ. ಹೀಗೆ ದೇಹವೆಂಬುದು ಪಂಚಭೂತಗಳಿಂದ ಏರ್ಪಟ್ಟಿವೆ. ಸ್ಥಾವರ ಜಂಗಮಗಳೆಲ್ಲವೂ ಈ ಪಂಚಭೂತಗಳಿಂದಲೇ ನಿರ್ಮಿಸಲ್ಪಟ್ಟಿವೆ. ಇಂದ್ರಿಯಗಳೆಂದು ಕರೆಯಲ್ಪಡುವ ಮೂಗು, ನಾಲಗೆ, ಕಣ್ಣು, ತೊಗಲು, ಕಿವಿ ಎಂಬಿವುಗಳು ಕ್ರಮವಾಗಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶಗಳೆಂಬ ಪಂಚಭೂತಗಳಿಗೆ ಸಂಬಂಧಪಟ್ಟುವೆ ಎಂದನು. ಆಗ ಭರದ್ವಾಜನು, ಸ್ಥಾವರ ಜಂಗಮಗಳೆಲ್ಲವೂ ಪಂಚಭೂತಗಳಿಂದಲೇ ಆಗಿದ್ದಲ್ಲಿ ಸ್ಥಾವರ ಶರೀರಗಳಲ್ಲಿ ಪ್ರಾಣಿ ಶರೀರದಂತೆ ಆ ಪಂಚಭೂತಗಳು ಸ್ಪಷ್ಟವಾಗಿ ಕಾಣದಿರುವುದೇಕೆ? ಒಂದು ವೃಕ್ಷವನ್ನು ಪರೀಕ್ಷಿಸಿ ನೋಡುವಾಗ ಅದರಲ್ಲಿ ಉಷ್ಣವಿಲ್ಲ, ಅದರಲ್ಲಿ ಚೇಷ್ಟೆಯು ಕಾಣಿಸುವುದಿಲ್ಲ. ಅದೊಂದು ಗಟ್ಟಿ ಪದಾರ್ಥವೆನಿಸಿದೆ. ಅದರಲ್ಲಿ ಪಂಚಭೂತಗಳ ಸಂಬಂಧವೇನೂ ಕಾಣಿಸುವುದಿಲ್ಲ. ಅವು ಕೇಳಲಾರವು, ನೋಡಲಾರವು, ವಾಸನೆಯನ್ನು ತಿಳಿಯಲಾರವು, ರಸವನ್ನು ಸವಿಯಲಾರವು, ಅವುಗಳಿಗೆ ಸ್ಪರ್ಶ ಜ್ಞಾನವೂ ಇಲ್ಲ. ಅಂತಹವುಗಳನ್ನು ಪಂಚಭೂತಾತ್ಮಕಗಳೆಂದು ನಾ ಹೇಗೆ ಹೇಳಬಹುದು? ಉಷ್ಣ, ದ್ರವ ಮುಂತಾದವುಗಳೊಂದು ಅದರಲ್ಲಿ ಕಾಣದುದರಿಂದ ವೃಕ್ಷಗಳನ್ನು ಪಂಚಭೂತಮಯಗಳೆಂದು ಹೇಳಲು ಸಾಧ್ಯವಿಲ್ಲವಲ್ಲ ಎಂದನು. ಅದಕ್ಕೆ ಆ ಭೃಗುವು, ಭರದ್ವಾಜ, ಅದು ಹಾಗಲ್ಲ. ಹೇಳು, ವೃಕ್ಷಗಳು ಮುಟ್ಟಿದಾಗ ಗಟ್ಟಿಯಾಗಿ ತೋರಿದರು ಅವುಗಳಲ್ಲಿ ಆಕಾಶವು ಅಥವಾ ರಂಧ್ರಗಳು ಇಲ್ಲವೆಂದು ತಿಳಿಯಬಾರದು. ನಡುವೆ ರಂಧ್ರಗಳು ಇದ್ದೇ ಇರುವವು. ಆ ರಂಧ್ರಗಳಿಂದಲೇ ಪುಷ್ಪ ಫಲಗಳು ಉತ್ಪನ್ನವಾಗುವವು. ಆ ವೃಕ್ಷಗಳು ಉಷ್ಣಾಧಿಕ್ಯದ ಸಂಬಂಧದಿಂದ ಬಣ್ಣಗೆಟ್ಟು ಬಾಡುವವು. ಅದರ ಎಲೆ, ಹೂ, ಹಣ್ಣು, ತೊಗಟೆ ಮುಂತಾದವೆಲ್ಲ ಒಣಗಿ ಬೀಳುವುದು ಆ ಉಷ್ಣದಿಂದಲೇ. ಹೀಗೆ ಒಣಗುವುದರಿಂದ ಸ್ಪರ್ಶ ಜ್ಞಾನವು ಅವುಗಳಿಗೆ ಉಂಟೆಂದು ಸ್ಪಷ್ಟವಾಗುವುದು. ಅಲ್ಲದೆ ಬೆಂಕಿ, ಗಾಳಿ, ಸಿಡಿಲು ಮುಂತಾದವುಗಳ ಶಬ್ದದಿಂದ ಅನೇಕ ವೇಳೆ ಅವುಗಳ ಹೂಗಳು, ಹಣ್ಣುಗಳು ಉದುರಿ ಬೀಳುವವು. ಇದರಿಂದ ವೃಕ್ಷಗಳಿಗೆ ಶಬ್ದಗ್ರಹಣ ಶಕ್ತಿಯುಳ್ಳ ಇಂದ್ರಿಯಗಳು ಉಂಟೆಂಬುದು ಸ್ಪಷ್ಟವೇ. ಬಳ್ಳಿಗಳು ಸಮೀಪದಲ್ಲಿರುವ ಮರವನ್ನು ಕಂಡುಕೊಂಡು ಅದರ ಆಶ್ರಯದಿಂದ ಹಬ್ಬುವವು. ಅದರಿಂದ ಅವುಗಳಿಗೆ ನೇತ್ರೇಂದ್ರಿಯಗಳು ಉಂಟೆಂದು ತಿಳಿಯಬೇಕು. ಕಣ್ಣಿಲ್ಲದವರಿಗೆ ದಾರಿ ತಿಳಿಯಲಾರದಲ್ಲವೇ? ನಾನಾ ವಿಧ ಧೂಪಗಳ ಸುಗಂಧ ದುರ್ಗಂಧಗಳಿಂದ ಕೆಲವು ವೇಳೆ ವೃಕ್ಷಗಳಿಗೆ ಹಿಡಿದ ರೋಗಗಳು ನೀಗಿ ಅವು ಪುಷ್ಪ ಫಲಗಳನ್ನು ಬಿಡುವುದುಂಟು. ಇದರಿಂದ ಗಿಡಗಳಿಗೆ ಘ್ರಾಣೇಂದ್ರಿಯ ಶಕ್ತಿ ಉಂಟೆಂದು ತಿಳಿಯಬಹುದು. ಗಿಡಗಳು ತಮ್ಮ ಬೇರುಗಳಿಂದ ನೀರನ್ನು ಕುಡಿಯುವವು. ಅವುಗಳಿಗೆ ರೋಗಗಳೂ ಹಿಡಿಯುವುದುಂಟು. ಆ ರೋಗಗಳಿಗೆ ಚಿಕಿತ್ಸೆಯು ಮಾಡಲ್ಪಡುವುದು. ಇದರಿಂದ ಸಸ್ಯ ವರ್ಗಗಳಿಗೂ ಸವಿ ನೋಡತಕ್ಕ ರಸನೇಂದ್ರಿಯಗಳು ಉಂಟೆಂಬುದು ತಿಳಿಯಬಹುದು. ಒಬ್ಬನು ತಾವರೆಯ ದಂಟಿನ ನಾಳದ ಕೊನೆಯನ್ನು ನೀರಿನಲ್ಲಿಟ್ಟು ಆ ನಾಳದ ಮೂಲಕವಾಗಿ ನೀರನ್ನು ಹೀರುವಂತೆ ಗಿಡಗಳು ಕೂಡ ಗಾಳಿಯ ಸಹಾಯದಿಂದ ಬೇರಿನ ಮೂಲಕವಾಗಿ ನೀರನ್ನು ಹೀರುವವು. ಸಸ್ಯ ವರ್ಗಗಳಿಗೂ ಕಷ್ಟ ಸುಖಗಳ ಅನುಭವ ಉಂಟು. ಅವುಗಳನ್ನು ಕಡಿದೊಡನೆ ತಿರುಗಿ ಬೆಳೆಯುವವು. ಅದರಿಂದ ಅವುಗಳಿಗೆ ಜೀವ ಉಂಟೆಂದು ಸ್ಪಷ್ಟವಾಗುವುದೇ ಹೊರತು ಅವುಗಳಿಗೆ ಅಚೇತನತ್ವವಿಲ್ಲ. ಅವು ನೀರನ್ನು ಬೇರಿನ ಮೂಲಕ ಎಳೆದುಕೊಂಡಷ್ಟು ಅಗ್ನಿ ವಾಯುಗಳ ಸಂಬಂಧದಿಂದ ಅವನ್ನು ಜೀರ್ಣ ಮಾಡಿಕೊಂಡು ಅದರಿಂದ ಹೊಲಸಾಗಿ ಬೆಳೆಯುವವು. ಈ ಆಹಾರ ಗ್ರಹಣದಿಂದ ಅವುಗಳಲ್ಲಿ ಬಣ್ಣವು, ನುಣುಪು, ಬೆಳವಣಿಗೆಯು ಚೆನ್ನಾಗಿ ಕಾಣುವವು. ಎಲ್ಲ ಜಂಗಮಗಳ ಶರೀರದಲ್ಲಿ ಪಂಚಧಾತುಗಳುಂಟು. ಆದರೆ ಒಂದೊಂದರಲ್ಲಿಯೂ ಪ್ರಮಾಣವು ಬೇರೆ ಬೇರೆಯಾಗಿರುವುದು.
ಈ 5 ಧಾತುಗಳಿಂದಲೇ ಜಂಗಮಗಳಿಗೆ ಚೇಷ್ಟಾ ಶಕ್ತಿ ಉಂಟಾಗುವುದು. ದೇಹದಲ್ಲಿರುವ ಚರ್ಮ, ಮಾಂಸ, ಎಲುಬು, ಮಜ್ಜೆ, ಸ್ನಾಯು ಎಂಬಿ 5 ದೇಹದಲ್ಲಿ ಸೇರಿರತಕ್ಕ ಪೃಥ್ವಿಮಯವಾದ ಧಾತುಗಳು. ತೇಜಸ್ಸು, ಕೋಪ, ಕಣ್ಣು, ದೇಹದೊಳಗಿನ ಉಷ್ಣ, ಆಹಾರವನ್ನು ಜೀರ್ಣಿಸತಕ್ಕ ಜಠರಾಗ್ನಿ, ಇವೈದು ಪ್ರಾಣಿಗಳಲ್ಲಿರುವ ಅಗ್ನಿಯ ಅಂಶಗಳು. ಕಿವಿ, ಮೂಗು, ಬಾಯಿ, ಹೃದಯ, ಜಠರವೆಂಬ ಈ 5 ಪ್ರಾಣಿಗಳಲ್ಲಿರುವ ಆಕಾಶಗಳು. ಶ್ಲೇಷ್ಮ, ಪಿತ್ತ, ಬೆವರು, ಕೆನ್ನೀರು, ರಕ್ತವೆಂಬ ಈ 5 ದೇಹದಲ್ಲಿ ಜಲಾಂಶಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳೆಂಬ ಈ 5 ದೇಹದಲ್ಲಿನ ವಾಯುಗಳು. ಅವುಗಳಲ್ಲಿ ಇವುಗಳಲ್ಲಿ ಪ್ರಾಣವಾಯುವೆಂಬುದೇ ಪ್ರಾಣಿಗಳಿಗೆ ಪ್ರಾಣವು. ವ್ಯಾನವೆಂಬುದರಿಂದ ಕಾರ್ಯ ಸಾಮರ್ಥ್ಯ ಉಂಟಾಗುವುದು. ಅಪಾನವೆಂಬುದು ಸ್ಥಾನದಲ್ಲಿ ಅಧೋಮುಖವಾಗಿ ಬರುವುದು. ಸಮಾನವೆಂಬುದು ಹೃದಯದಲ್ಲಿರುವುದು. ಉದಾನವೆಂಬುದು ಶ್ವಾಸಕೋಶಗಳು. ಕಂಠ, ಬಾಯಿ ಮುಂತಾದವುಗಳಲ್ಲಿ ವ್ಯಾಪಿಸಿರುವುದರಿಂದ ಉಸಿರಾಟವು, ನಿಲ್ಲುವ ಶಕ್ತಿಯು, ಮಾತಾಡುವ ಶಕ್ತಿಯು ಅದರಿಂದ ಉಂಟಾಗುವುದು. ಹೀಗೆ ಈ ಪಂಚವಾಯುಗಳು ದೇಹದಲ್ಲಿ ಸೇರಿ ಶ್ರೇಷ್ಠ ಶಕ್ತಿಯನ್ನು ಉಂಟು ಮಾಡುವವು. ಮನುಷ್ಯನು ತನ್ನಲ್ಲಿ ಇಂದ್ರಿಯ ರೂಪದಿಂದಿರುವ ಭೂತತ್ವದಿಂದ ಗಂಧ ಗುಣವನ್ನು, ಜಲತತ್ವದಿಂದ ರಸವನ್ನು, ಅಗ್ನಿ ತತ್ವದಿಂದ ರೂಪವನ್ನು, ವಾಯು ತತ್ವದಿಂದ ಸ್ಪರ್ಶವನ್ನು, ಆಕಾಶದಿಂದ ಶಬ್ದವನ್ನು ಗ್ರಹಿಸುವನು. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದಗಳೆಂಬ ಈ 5 ಪಂಚಭೂತಗಳ ಗುಣಗಳು. ಗಂಧವೆಂಬ ಭೂತತ್ವದ ಮುಖ್ಯ ಗುಣದಲ್ಲಿರುವ ಭೇದಗಳನ್ನೆಲ್ಲ ತಿಳಿಸುವೆನು ಕೇಳು. ಇಷ್ಟ, ಅನಿಷ್ಟ, ಮಧುರ, ಕಟು, ನಿರ್ಹಾರಿ, ಮಿಶ್ರ, ಸ್ನಿಗ್ಧ, ರೂಕ್ಷ, ಶುದ್ಧವೆಂಬ ಈ 9 ಗಂಧ ಗುಣಭೇದಗಳು. ಅಲ್ಲದೆ ಮನುಷ್ಯನು ಕಣ್ಣಿನಿಂದ ಭೂಮಿಯ ರೂಪವನ್ನು ನೋಡುವನು. ತ್ವಗೇಂದ್ರಿಯದಿಂದ ಅಂದರೆ ಚರ್ಮದಿಂದ, ತ್ವಚೆ ಇಂದ್ರಿಯದಿಂದ ಸ್ಪರ್ಶವನ್ನು ತಿಳಿಯುವನು. ಇದರಿಂದ ಶಬ್ದ, ಸ್ಪರ್ಶ, ರೂಪ, ರಸಗಳೆಂಬುವು ಕೂಡ ಭೂಮಿಯಲ್ಲಿರುವ ಗುಣಗಳೆಂದು ಎಣಿಸಲ್ಪಟ್ಟಿದೆ. ಜಲತತ್ವದ ಮುಖ್ಯ ಗುಣವಾದ ರಸವನ್ನು ವಿದ್ವಾಂಸರು ಹಲವು ಬಗೆಯಿಂದ ವಿಭಾಗಿಸಿರುವರು. ಎಂದರೆ ಮಧುರ ಅಂದರೆ ಸಿಹಿ, ಲವಣ ಅಥವಾ ಒಗರು, ಕಷಾಯ ಕಹಿ ಕಷಾಯ ಅಥವಾ ಕಹಿ, ಆಮ್ಲ ಅಥವಾ ಹುಳಿ, ಕಟು ಅಥವಾ ಖಾರ ಎಂಬ 6 ವಿಧವಾಗಿ ಹೇಳುವರು. ಈ ರಸವೆಂಬುದು ಜಲಮಯವಾದುದು. ತೇಜಸ್ಸೆಂಬ ತತ್ವವು ಶಬ್ದ, ಸ್ಪರ್ಶ, ರೂಪವೆಂಬ 3 ಗುಣಗಳುಳ್ಳದ್ದು. ಆ ತೇಜಸ್ಸಿನ ಶಕ್ತಿಯಿಂದಲೇ ರೂಪ ಗ್ರಹಣವಾಗುವುದು. ಆ ರೂಪವನ್ನು 18 ವಿಧವಾಗಿ ಎಂದರೆ ಹ್ರಸ್ವ, ದೀರ್ಘ, ಸ್ಥೂಲ, ಚತುರಶ್ರ, ಅಣು, ವರ್ತುಲವೆಂಬ 6 ಆಕಾರಗಳು, ಬಿಳುಪು, ಕಪ್ಪು, ಕೆಂಪು, ಹಳದಿ, ನೀಲಿ, ಬೆಳರ್ಗೆಂಪು ಎಂಬ 6 ಬಗೆಯ ಬಣ್ಣಗಳು, ಒರಟು, ಮೃದು, ನಯ, ಘನ, ಜಿಡ್ಡು, ಕಠಿಣವೆಂಬ 6 ವಿಧಗಳು, ಹೀಗೆ ವಿಭಾಗಿಸಿರುವರು. ವಾಯುವಿನಲ್ಲಿ ಶಬ್ದ, ಸ್ಪರ್ಶಗಳೆಂಬ 2 ಗುಣಗಳು. ವಾಯುವಿನ ಸ್ಪರ್ಶ ಗುಣದಲ್ಲಿ ಉಷ್ಣ, ಶೀತ, ಸುಖ, ದುಃಖ, ಸ್ನಿಗ್ಧ, ವಿಷದ, ಕರ, ಮೃದು, ರೂಕ್ಷ, ಲಘು, ಗುರುವೆಂಬ 12 ವಿಧಗಳುಂಟು. ಆಕಾಶವೆಂಬುದು ಶಬ್ದವೆಂಬ ಒಂದೇ ಗುಣವುಳ್ಳದ್ದು. ಆಕಾಶಜನ್ಯವಾದ ಆ ಶಬ್ದದಲ್ಲಿ ಷಡ್ಜ, ಮಧ್ಯಮ, ಗಾಂಧಾರ, ಪಂಚಮ, ನಿಷಾದ, ಋಷಭ, ದೈವತವೆಂಬ 7 ಭೇದಗಳುಂಟು. ಶಬ್ದವೆಂಬುದು ಭೇರಿ ಮೊದಲಾದ ವಾದ್ಯಗಳಲ್ಲಿ ಮಾತ್ರ ಸ್ಪಷ್ಟವಾಗಿ ಕೇಳಿಬಂದರೂ ಅದು ಈಶ್ವರನಂತೆ ಸರ್ವವ್ಯಾಪಿಯಾಗಿರುವುದು. ಮೃದಂಗ, ಭೇರಿ, ಶಂಖ, ಮೇಘ, ರಥ ಮುಂತಾದ ಸಜೀವಿ ನಿರ್ಜೀವಿಗಳಿಂದ ಕೇಳಿಬರುವ ಎಲ್ಲ ಶಬ್ದಗಳು ಈ ಷಡ್ಜಾದಿ ಸ್ವರಗಳಲ್ಲಿಯೇ ಸೇರಿದುವೆಂದು ತಿಳಿ. ಆಕಾಶದಿಂದ ಹುಟ್ಟುವ ಶಬ್ದವು ವಾಯುವಿನ ಗುಣಗಳಾದ ಹಲವು ಬಗೆಯ ಸ್ಪರ್ಶಗಳಲ್ಲಿ ತಡೆಯಲ್ಪಡದೆ ಹೊರಬಿದ್ದರೆ ಅದು ಕಿವಿಗೆ ವಿಧ ವಿಧವಾಗಿ ಕೇಳಿಸುವುದು. ಅದೇ ಸ್ಪರ್ಶಗಳು ಅಡ್ಡ ಬಂದಾಗ ಆ ಶಬ್ದವು ಕೇಳಿಸಲಾರದು. ಸಮಸ್ತ ಪ್ರಾಣಿಗಳು ತಮ್ಮ ಶರೀರದೊಳಗಿನ ಈ ಪಂಚಭೂತಗಳಿಂದ ಮೇಲೆ ಮೇಲೆ ವೃದ್ಧಿ ಹೊಂದುವವು. ಪ್ರಾಣಿ ದೇಹಗಳಲ್ಲಿ ಅಗ್ನಿ, ಜಲ, ವಾಯುಗಳೆಂಬುವು ಯಾವಾಗಲೂ ಎಚ್ಚರಗೊಂಡೇ ಇರುವವು. ಇವುಗಳೇ ದೇಹಕ್ಕೆ ಆಧಾರಗಳಾಗಿ ಪಂಚ ಪ್ರಾಣಗಳಲ್ಲಿಯೂ ವ್ಯಾಪಿಸಿ ದೇಹದಲ್ಲಿ ನೆಲೆಗೊಂಡಿರುವವು. ಇದು 182ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.